पूज्याय राघवेंद्राय सत्यधर्मरताय च भजतां कल्पवृक्ष नमतां ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಒಂದು 8 ಅವರ್ಸ್ ಸೋಕ್ ಮಾಡಿರುವಂತಹ ಕಾಲಚನ್ನದ ಹಸಿ ಕಡಲೆ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಇವಾಗ ನೀರು ಕಾಸಲಿಟ್ಟು ಅದನ್ನು ಬೆನೆಸ್ಬೇಕು. ಓಕೆ, ಇವಾಗ ಒಂದು ಪಾತ್ರೆಯಲ್ಲಿ ನೀರು ಕಾಯಾಗಿರಲಿ. ಈಗ ಹಸಿ ಕಡಲೆ ಹಾಕಬೇಕು. ಓಕೆ, ಹಸಿ ಕಡಲೆ ಬೆನೆಸ್ಕೋಬೇಕು. 4 ಅವರ್ಸ್ ಸೋಕ್ ಮಾಡಿದ್ದೇನೆ. ಇವಾಗ ನಾನು ಯಾವುದೇ ರೀತಿ ಸಾಲ್ಟ್ ಗಿಲ್ಟ್ ಏನು ಹಾಕ್ತಾಯಿಲ್ಲ, ಅದು ಹಾಗೆ ಬೆನೆಸ್ಕೊಳ್ತೀನಿ. ಓಕೆ, ಹಾಗೆ ಬೆನಿಬೇಕಿದು. ಬೆನಿಬೇಕಂದ್ರೆ ಪೂರ ಬೆನೆಯೋದೇನು ಅವಶ್ಯಕತೆ ಇಲ್ಲ. 60 to 70% ಬೆಂದರೆ ಸಾಕಷ್ಟು. ಒಂದು 60ರಿಂದ 70 ಭಾಗ ಬೆನಿಬೇಕಷ್ಟು. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ನೆಸೆಸಿಟಿ ಇಲ್ಲ, ಒಂದು 3 to 4 ಮಿನಿಟ್ಸಲ್ಲಿ ಬಾಯ್ಲ್ ಆಗಿಬಿಡುತ್ತೆ. ಓಕೆ, ಇದರಲ್ಲಿ ಜಸ್ಟ್ ಕರೆಕ್ಟ್ 10 ಡ್ರಾಪ್ಸ್ ಅಷ್ಟೇ ಆಯಿಲ್ ಆಗಬೇಕು. ಜಾಸ್ತಿ ಬೇಡ, ಜಾಸ್ತಿ ಆಯಿಲ್ ಬೇಡ, ಕರೆಕ್ಟ್ 10 ಡ್ರಾಪ್ಸ್. ಓಕೆ, ಸಾಕು, ಜಾಸ್ತಿ ಆಗಿಬಿಡ್ತು, ಸಾಕು ಅಷ್ಟೇ. ಓಕೆ, ಈ ಆಯಿಲ್ ಇದ್ದಾಗ ಇವಾಗ ಈ ಎಲ್ಲದನ್ನು ಟೂತ್ ಪಿಕ್ಕಿಗೆ ಏರಿಸ್ಕೊಂಡಿದ್ದೀವಿ ನೋಡಿ. ನಾವು ಈ ಥರ ಅದು ಹಾಕೋಬೇಕು. ಓಕೆ, ನೆಕ್ಸ್ಟ್ ಇದು ಎಲ್ಲವನ್ನು ಎಷ್ಟಿದೆ ಅಷ್ಟನ್ನು ಇದೇ ರೀತಿ ಹಾಕ್ಕೋಬೇಕು. ಇದೇ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಚೂರು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋಬೇಕು. ಏನು ಹಾಕ್ಕೋಬೇಕು? ಬ್ಲ್ಯಾಕ್ ಸಾಲ್ಟ್. ವೈಟ್ ಎಲ್ಲ ಬೇಡ, ಯಾಕಂದರೆ ಚಾಟ್ ಥರ ಬಳಸಿದಾಗ ಯಾವಾಗೂ ಇದೇ ಇದ್ದರೆ ಚೆನ್ನಾಗಿ. ರೆಡ್ ಚಿಲ್ಲಿ ಸ್ವಲ್ಪ ಇಷ್ಟೇ, ಜಾಸ್ತಿ ಸಹ ಬೇಡ. ಓಕೆ, ಸ್ವಲ್ಪ. ಓಕೆ, ನೆಕ್ಸ್ಟ್ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಇದು. ಓಕೆ, ಬ್ಲ್ಯಾಕ್ ಸಾಲ್ಟ್ ಹಾಕಿ. ನೆಕ್ಸ್ಟ್ ಸ್ವಲ್ಪ ಮ್ಯಾಗಿ ಮಸಾಲ, ಹೋಮ್ ಮೇಡ್ ಮ್ಯಾಗಿ ಮಸಾಲ ಇದೆ. ನಾನು ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಮ್ಯಾಗಿ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಇದು ರೆಡಿಮೇಡ್ ಇದೆ, ರೆಡಿಮೇಡ್ ಹಾಕಿ ಮಾಡಬೇಕು. ಸ್ವಲ್ಪ ಉಪ್ಪಿನಕಾಯಿ ಸೀಸನ್ ಬಂದಾಗ ಮಾಡೋಣ ಅಂತ. ಸ್ವಲ್ಪ ಮಾವಿನಕಾಯಿ ಸೀಸನ್ ಬಂದಾಗ ಮಾಡಬೇಕಿದನ್ನು ಅಂತ. ಓಕೆ, ಯಾಕಂದರೆ ಇದಕ್ಕೆ ಒಂದು ಸ್ವಲ್ಪ ಮಾವಿನಕಾಯಿ ಎಲ್ಲ ಬೇಕಾಗುತ್ತೆ. ಓಕೆ, ಚಾಟ್ ಮಸಾಲ, ಮ್ಯಾಗಿ ಮಸಾಲ, ಬ್ಲ್ಯಾಕ್ ಸಾಲ್ಟು. ಓಕೆ, ಚೆನ್ನಾಗಿ ತಿರ್ಸ್ಕೋಬೇಕು. ಚೆನ್ನಾಗಿ ತಿರ್ಸ್ಕೊಂಡು ನಂತರ ಶುಗರ್ ಪೌಡ್ರ್ ಇದ್ದರೆ ಶುಗರ್ ಪೌಡ್ರ್ ಹಾಕಬೇಕು. ಶುಗರ್ ಪೌಡ್ರ್ ಇಲ್ಲ ಅಂದರೆ ಶುಗರೇ ಹಾಕ್ಕೋಬೇಕು. ಅದು ಶುಗರ್ಗಳು ಎಷ್ಟು ಹಾಕಬೇಕಂದ್ರೆ ಕರೆಕ್ಟ್ ಕೌಂಟ್ ಮಾಡಿಕೊಂಡು ಒಂದು 10 to 15 ಡ್ರಾಪ್ಸ್, 10 to 15 ಸ್ಟೋನ್ಸ್ ಸಾಕು ಅಷ್ಟೇ, ಜಾಸ್ತಿ ಬೇಡ. ಹಾಗೆ ಅಂದರೆ ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೆಲ್ದಿ ಚಾಟ್ಸ್ ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಈಸಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.